ನಮಸ್ತೆ ಎಲ್ರಿಗೂ. ನಾನು ಪೂಜಾ. ನಾನು ಮೈಸೂರಿಂದ ಬರ್ತೀನಿ. 2022ನೇ UPSC ಎಕ್ಸಾಮ್ನಲ್ಲಿ ನಾನು ದೇಶಕ್ಕೆ 390 ರ್ಯಾಂಕ್ ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ನಾನು 45th ರ್ಯಾಂಕ್ ತೊಗೊಂಡಿದ್ದೀನಿ. ಆ್ಯಂಡ್ ಎರಡೂ ಎಕ್ಸಾಮ್ ಕೂಡ ನಾನು ವಿತೌಟ್ ಪ್ರಿಪ್ರೇಷನ್ ಮನೆಯಿಂದನೇ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಕ್ಲಿಯರ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಸ್ಮಾಲ್ ಇಂಟ್ರೊಡಕ್ಷನ್. ಆ್ಯಂಡ್ ನಾನು ಈಗ ಸದ್ಯಕ್ಕೆ ಅಗ್ಮುಟ್ ಕಾರ್ಡರಲ್ಲಿ ಪೋಸ್ಟ್ ಇಟ್ಟಿದ್ದೀನಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಸೊ ಇನ್ನೊಂದು ಪಾಯಿಂಟ್ ನಾನು ಹೇಳೋದು ಮರ್ತೆ. ಸೊ UPSC ಎಕ್ಸಾಮ್ ಇಸ್ ಸಚ್ ಅ ಬ್ಯೂಟಿಫುಲ್ ಎಕ್ಸಾಮ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. UPSC ಎಕ್ಸಾಮಲ್ಲಿ ಹೇಗೆ ಅಂದರೆ ನಂಗೆ ಇಂಜಿನಿಯರ್ಸೇ ಬೇಕು, ನಂಗೆ ಡಾಕ್ಟರ್ಸೇ ಬೇಕು, ನಂಗೆ ಇಂಗ್ಲೀಷ್ ಬರೋರೇ ಬೇಕು, ನಂಗೆ ಅರ್ಬನ್ ಏರಿಯಾದಿಂದನೇ ಬರೋರು ಬೇಕು ಅಂತ ಕ್ಯಾಟಗರಿ ಕ್ರೈಟೀರಿಯಾ ಇಲ್ಲ. UPSC ಎಕ್ಸಾಮಿಗೆ ಅಪ್ಲೈ ಮಾಡೋ ಕ್ರೈಟೀರಿಯಾನೇ ಈಸ್ ಎ ವೆರಿ ವೆರಿ ಬಿಗ್ ಕ್ರೈಟೀರಿಯಾ. ದೇ ಇನ್ವೈಟ್ ಎವ್ರಿಬಡಿ. ದ ಓನ್ಲಿ ಕ್ರೈಟೀರಿಯಾ UPSC ಇರೋದು ಒಂದೇ ಕ್ರೈಟೀರಿಯಾ, ಯು ಶುಡ್ ಬಿ ಅಬೌಟ್ 21 ಆ್ಯಂಡ್ ಯು ಶುಡ್ ಹ್ಯಾವ್ ಎ ಡಿಗ್ರಿ, ದ್ಯಾಟ್ಸ್ ಆಲ್. ಸೊ ಇದರಿಂದನೇ ನೀವು ತಿಳ್ಕೊಳ್ಳಿ ಎಲ್ಲೂ ಡಿಸ್ಕ್ರಿಮಿನೇಷನ್ ಆಗ್ತಿಲ್ಲ. ಆಮೇಲೆ ನಾವು ಇನ್ಫೀರಿಯರ್ ಇದ್ದೀವಿ ಕಾಂಪಿಟೇಷನಲ್ಲಿ ಅಂತ ಅನ್ಕೋಬಾರ್ದು. ಸೊ ಇದಾದಮೇಲೆ ಕೋಚಿಂಗ್ ಇದೆಲ್ಲ ಡೌಟ್ ಆದಮೇಲೆ ವೆರಿ ಇಂಪಾರ್ಟೆಂಟ್ ಒನ್ ಮೋರ್ ಡೌಟ್ ಇಸ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಏನು? ಅಗೇನ್ UPSC ಇಸ್ ಅಗೇನ್ ಹೇಗೆ ಅವರು ಸೆಟಪ್ ಮಾಡಿದ್ದಾರೆ ಅಂದರೆ ದೇ ವಾಂಟ್ ಟು ಗಿವ್ ಚಾನ್ಸ್ ಟು ಎವ್ರಿ ಒನ್. ಹಾಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ನಿಮಗೆ ಕ್ವೆಶ್ಚನ್ಸ್ ಮಾತ್ರ ಇಂಗ್ಲೀಷಲ್ಲಿರುತ್ತೆ. ಪ್ರಿಲಿಮ್ಸಲ್ಲಿ ನಮಗೆ ನಮ್ಮದೇ ಆದ ಓನ್ ಲ್ಯಾಂಗ್ವೇಜ್ ಚೂಸ್ ಮಾಡೋ ಚಾನ್ಸ್ ಇರಲ್ಲ. ಬಟ್ ಅಂದರೆ ಒಂದು ಸೈಡ್ ಆಫ್ ದ ಶೀಟಲ್ಲಿ ಇಂಗ್ಲೀಷಲ್ಲಿ ಕ್ವೆಶ್ಚನ್ಸ್ ಪ್ರಿಂಟ್ ಆಗಿರುತ್ತೆ, ಇನ್ನೊಂದು ಸೈಡಲ್ಲಿ ಹಿಂದಿಯಲ್ಲಿ ಪ್ರಿಂಟ್ ಆಗಿರುತ್ತೆ. ಇದೊಂದೇ ಸ್ಟೇಜು ವೇರ್ ಸ್ವಲ್ಪ ಡಿಸಡ್ವಾಂಟೇಜ್ ಆಗ್ಬೋದು. ಬಟ್ ನೆಕ್ಸ್ಟ್ ಮೇನ್ಸಲ್ಲಿ ನಾವು ನಮ್ಮದೇ ಆದ ಈ ಮಾತೃಭಾಷೆಯಲ್ಲಿ ಬರಿಬೋದು. ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಅಂದರೆ ಕನ್ನಡದಲ್ಲೇ 9 ಪೇಪರ್ಗಳನ್ನು ಬರಿಬೋದು. ಅದರದ್ದು ಅವಕಾಶ ಇದೆ. ಅದಾದಮೇಲೆ ಇಂಟರ್ವ್ಯೂ ಸ್ಟೇಜಲ್ಲಿ ಕೂಡ ಅಷ್ಟೇ. ನೀವು ಅವರು ಕೇಳ್ತಾರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದ್ದೀರಾ ಅಂತ. ಸೊ ನೀವು ಆವಾಗಲೇ ಹೇಳ್ಬೋದು, ಲೈಕ್ ಅಪ್ಲೈ ಮಾಡ್ತಾನೆ ನಾನು ಕನ್ನಡದಲ್ಲೇ ಮಾತಾಡೋಕ್ಕೆ ರೆಡಿ ಇದ್ದೀನಿ ಅಂದರೆ, ಸೊ ನೀವು ಇಂಟರ್ವ್ಯೂ ನಡೀತಾ ಅಂತ ನೀವು ಕನ್ನಡದಲ್ಲೇ ಮಾತಾಡ್ಬೋದು. ಅಲ್ಲಿ ಟ್ರಾನ್ಸ್ಲೇಟ್ರ್ ಪ್ರೆಸೆಂಟ್ ಇರ್ತಾರೆ. ಸೊ ನೀವೇನು ಮಾತಾಡ್ತಿರ್ತೀವಿ ಅವರು ಟ್ರಾನ್ಸ್ಲೇಟ್ ಮಾಡಿ ಬೋರ್ಡಿಗೆ ಹೇಳುತ್ತೆ. ಸೊ ಎಲ್ಲ ಒಂದೊಂದು ಸ್ಟೇಜಲ್ಲೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರದೇ ಇರೋಂಗೆ ಅದನ್ನೊಂದು UPSC ಟೇಕ್ಸ್ ಕೇರ್ ಆಫ್ ಇಟ್. ಇನ್ನೊಂದು ನೆಕ್ಸ್ಟ್ ರೂರಲ್ ಮತ್ತು ಕನ್ನಡ ಬ್ಯಾಕ್ಗ್ರೌಂಡ್ ಇರೋರು ಇಂಗ್ಲೀಷ್ ಬೇಕೇ ಬೇಕಾ ಅನ್ನೋ ಒಂದು ಕ್ವೆಶ್ಚನ್ನು. ಇಂಗ್ಲೀಷ್ ಬೇಕೇ ಬೇಕಾ ಅನ್ನೋದಕ್ಕೆ ಅಗೇನ್ ಇಟ್ಸ್ ಆನ್ಸರ್ ಈಸ್ ಲೈಕ್ ಐ ಕೆನಾಟ್ ಸೇ ಅಬ್ಸಲ್ಯೂಟ್ಲಿ ಎಸ್ ಬೇಕೇ ಬೇಕು, ಅಬ್ಸಲ್ಯೂಟ್ಲಿ ನೋ, ಬಿಕಾಸ್ ಇಟ್ಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಇಟ್ಸ್ ಎ ಗ್ರೇ ಝೋನ್ ಅಂತ ಹೇಳ್ತೀನಿ. ಸೊ ಇಂಗ್ಲೀಷ್ ಅಬ್ಸಲ್ಯೂಟ್ಲಿ ಬೇಡ, ಬಟ್ ಬೇಸಿಕ್ ಸ್ಪೋಕನ್ ಇಂಗ್ಲೀಷ್ ಸಾಕು. ಸೊ ಇದು ತುಂಬ ಜನ ನನಗೆ ಮುಂಚೆನೂ ಕೇಳಿದ್ದಾರೆ, ನನಗೆ ಇಂಗ್ಲೀಷ್ ಅಷ್ಟು ಕಾನ್ಫಿಡೆಂಟ್ ಇಲ್ಲ, ಬರಲ್ಲ ಅಂತ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ಈಗ ನಾವು ವಿ ಆರ್ ಇನ್ ಏಪ್ರಿಲ್. ಸೊ ನೀವೇನು ನಾಳೆನೇ ಏನು ಎಕ್ಸಾಮ್ ಕೊಡ್ತಿಲ್ಲ. ಸೊ ನೆಕ್ಸ್ಟ್ UPSC ಎಕ್ಸಾಮ್ ವಿಲ್ ಹ್ಯಾಪನ್ ಇನ್ ಜೂನ್ 2025. ಸೊ ನಮ್ಮ ಹತ್ರ 12 ಮಂತ್ಸ್ ಇದೆ. ಎವ್ರಿ ಡೇ ಒಂದೊಂದು 5 minutes ಇಫ್ ವಿ ಸ್ಟಾರ್ಟ್ ವರ್ಕಿಂಗ್ ಆನ್ ಅವರ್ ಓನ್ ಇಂಗ್ಲೀಷ್, 12 ಮಂತ್ಸಲ್ಲಿ ಬೈ ದ ಎಂಡ್ ಆಫ್ ದ 12 months ವಿ ವಿಲ್ ಬಿ ವೆರಿ ಕಾನ್ಫಿಡೆಂಟ್. ಸೊ ಅಷ್ಟೇ. ಸೊ ಅಂಡರ್ ಕಾನ್ಫಿಡೆಂಟ್ ಅಂತ ಯಾರು ಅನಿಸುತ್ತೆ, ಒಂದು ದಿನಕ್ಕೆ ಒಂದು 5-10 minutes, ಒಂದು 15 minutes ಎಕ್ಸಸೈಸ್ ಹೇಗಿರ್ಬೋದು, ಒಂದು ಮಾತಾಡೋದಿರ್ಬೋದು, ಇಲ್ಲ ನೀವೇ ಒಂದು ಏನಾದರೂ ಪ್ಯಾರಾ ಬರಿತೀನಿ ಇಂಗ್ಲೀಷಲ್ಲಿ. ಸೊ 10 minutes ಸ್ಪೆಂಡ್ ಮಾಡಿದ್ರೆ ಬೈ ದ ಎಂಡ್ ಆಫ್ 12 months ವೆನ್ ಯು ಆರ್ ಅಪಿಯರಿಂಗ್ ಫಾರ್ 2025 ನೀವು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರ. ಸೊ ಬೇಸಿಕ್ ಇಂಗ್ಲೀಷ್ ಗೊತ್ತಿದ್ರೆ ಸಾಕು. ಆಮೇಲೆ ಈಗ ನಾನು ಇಂಗ್ಲೀಷಲ್ಲೇ ಎಕ್ಸಾಮ್ ಬರಿತೀನಿ ಅಂತ ಅನ್ನೋರು ಇಂಗ್ಲೀಷಲ್ಲೇ ಎಕ್ಸಾಮ್ ಬರಿತೀನಿ ಅನ್ನೋ ಒಂದಷ್ಟು ಎವ್ರಿ ಸಬ್ಜೆಕ್ಟಿಗೆ ಅದರದ್ದೇ ಆದಂಥ ಕೀವರ್ಡ್ಸ್ ಇರುತ್ತೆ. ಸೊ ನೀವು ಯಾವಾಗ ನ್ಯೂಸ್ ಪೇಪರ್ ಸಿಲೆಬಸ್ ಎಲ್ಲ ಒಟ್ಟಿಗೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರ ನಿಮಗೆ ಗೊತ್ತಾಗುತ್ತೆ. ಸೊ ಈ ಕೀವರ್ಡ್ಸ್ ಒಂದು ಕಡೆ ಬರ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು. ಎಕ್ಸಾಮಲ್ಲಿ ರಿಟರ್ನ್ ಎಕ್ಸಾಮಲ್ಲೂ ಕೂಡ ತುಂಬ ವಾವ್ ಇಂಗ್ಲೀಷ್, ತುಂಬ ಲೈಕ್ PhD ಇಂಗ್ಲೀಷ್ ಯಾರೂ ಕೇಳಲ್ಲ. ಬೇಸಿಕ್ ಫ್ಲೂಯಿಡ್ ಇಂಗ್ಲೀಷ್ ಏನಿದೆ ಅಷ್ಟೇ ಕೇಳ್ತಾರೆ. ಗ್ರಾಮರ್ ಮಿಸ್ಟೇಕ್ಸ್ ಒಂದು ಅವಾಯ್ಡ್ ಮಾಡಿದ್ರೆ ಸಾಕು. ಸೊ ಬೇಸಿಕ್ ಇಂಗ್ಲೀಷ್ ನೆಸೆಸಿಟಿ ಇದೆ, ಅಡ್ವಾನ್ಸ್ ಇಂಗ್ಲೀಷ್ ನೆಸೆಸಿಟಿ ಖಂಡಿತ ಇಲ್ಲ. ಬಟ್ ನಾನು ಏನು ಹೇಳ್ತೀನಿ, ಯಾರ್ಯಾರಿಗೆ ಸ್ವಲ್ಪ ಅಂಡರ್ ಕಾನ್ಫಿಡೆನ್ಸ್ ಇದೆ ಅಂತೀರ ಈಗಲಿಂದನೇ ಒಂದು 5 minutes ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಕನ್ನಡದಲ್ಲಿ ಅಪಿಯರ್ ಆಗ್ತೀನಿ ಎಕ್ಸಾಮ್ ಅನ್ನೋರು ಒಂದೇ ಜಸ್ಟ್ ಅಡಿಷ್ನಲ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ, ಅಡಿಷ್ನಲ್ ವರ್ಕ್ ಏನು ಮಾಡಬೇಕು ಅಂದರೆ, ಈಗ ಕನ್ನಡದಲ್ಲಿ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಇದೆ, ಎಲೆಕ್ಷನ್ ಕನ್ನಡದಲ್ಲಿ ಏನು, ವರ್ಡ್ ಏನು. ಸೊ ಯು ಕೆನಾಟ್ ರೈಟ್ ಎಲೆಕ್ಷನ್ ಇನ್ ಯುವರ್ ಆನ್ಸರ್ಸ್. ಸೊ ಅದರದ್ದೇ ಆದ ಕನ್ನಡ ಪದಗಳು ಏನೇನಿದೆ, ಈಗ ಗ್ಲೋಬಲೈಸೇಷನ್, ಎಲೆಕ್ಷನ್, ಆಮೇಲೆ ಇಂಟರ್ನೆಟ್, ಈ ಥರದಕ್ಕೆ ಕನ್ನಡದಲ್ಲಿ ಏನೇನು ಪದಗಳಿದೆ ಅದೆಲ್ಲ ಒಂದು ಶೀಟಲ್ಲಿ ನೀವು ಲಿಸ್ಟ್ ಮಾಡಿಕೊಂಡು ಡೈಲಿ ರಿವೈಸ್ ಮಾಡ್ತಿದ್ರೆ ನಿಮ್ಮ ಕನ್ನಡ ಆನ್ಸರ್ಸ್ ಕೂಡ ತುಂಬ ಫ್ಲೂಯಿಡ್ ಆಗಿ ನ್ಯಾಚುರಲ್ ಆಗಿ ಬರುತ್ತೆ. ಸೊ ನೀವು ಆನ್ಸರ್ಸ್ ಬರಿತಾನೆ ಸ್ಟಕ್ ಆಗೋಲ್ಲ. ಇದೊಂದೇ ಅಡಿಷ್ನಲ್ ವರ್ಕ್ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋರು ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಬೇಸಿಕ್ ಇಂಗ್ಲೀಷ್ ಇಸ್ ಮೋರ್ ದ್ಯಾನ್ ಎನಫ್. ಸೊ ಮತ್ತು ಲ್ಯಾಂಗ್ವೇಜ್ ಡಿಸಡ್ವಾಂಟೇಜ್ ಇದೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮಗೆ ಎಲ್ಲ ಸ್ಟೇಜಲ್ಲೂ ಅವರು ಲ್ಯಾಂಗ್ವೇಜ್ ನೀವು ರೆಪ್ರೆಸೆಂಟ್ ಅಂದರೆ ನಿಮ್ಮದೇನು ನ್ಯಾಚುರಲ್, ನಿಮ್ಮದೇನು ಸ್ವಂತತನ ಲ್ಯಾಂಗ್ವೇಜ್ ಇದೆ, ಮಾತೃಭಾಷೆ ಇದೆ, ಅದು ರೆಪ್ರೆಸೆಂಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ UPSC. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಲ್ಯಾಂಗ್ವೇಜ್.
ಸೊ ಅಗೇನ್ ಯು ಪಿ ಎಸ್ ಸಿ ಎಕ್ಸಾಮ್ ಎಷ್ಟು ಅಟೆಂಪ್ಟ್ಸ್ ಕೊಡ್ಬೋದು ಅನ್ನೋದಕ್ಕೆ ಅಗೇನ್ ಎಕ್ಸಾಮ್ ದ ಬ್ಯೂಟಿ ಆಫ್ ಯು ಪಿ ಎಸ್ ಸಿ ಇಸ್ ದ್ಯಾಟ್ ಅವರು ಬರೀ ಎಕ್ಸಾಮ್ ಬರೀ ನಮ್ಮ ನಾಲೆಡ್ಜ್ ಅಷ್ಟೇ ಟೆಸ್ಟ್ ಮಾಡ್ತಿಲ್ಲ, ನಮ್ಮಲ್ಲಿ ಎಷ್ಟು ಪೇಷನ್ಸ್ ಇದೆ, ನಮ್ಮಲ್ಲಿ ಎಷ್ಟು ಸಹನೆ ಇದೆ. ಅಕಸ್ಮಾತ್ ನಾನು 2-3 ಅಟೆಂಪ್ಟಲ್ಲಿ ನಾನು ಸೋತ್ರೂ ನಾನು ಆ ಪರ್ಸಿವರೆನ್ಸಿಂದ ಇಟ್ಕೊಂಡು ನನ್ನ ಗೋಲ್ ಸಿವಿಲ್ ಸರ್ವಿಸೇ ಆಗಿದ್ದರೆ ನಾನು ಅದಕ್ಕೇ ಎಷ್ಟು ಫೋಕಸ್ಡ್ ಆಗಿರ್ತೀನಿ ಅನ್ನೋದು ಟೆಸ್ಟ್ ಮಾಡ್ತಾರೆ. ಸೊ ಇಟ್ಸ್ ಬೋತ್ ಟೆಸ್ಟ್ ಆಫ್ ಅವರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಆಲ್ಸೋ ಅವರ್ ಇಂಟೆಲಿಜೆನ್ಸ್. ಸೊ ಅಟೆಂಪ್ಟ್ಸ್ ಬಗ್ಗೆ ಹೇಳಬೇಕಂದ್ರೆ, ಸೊ ಯು ಪಿ ಎಸ್ ಸಿಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಜನರಲ್, ಒ ಬಿ ಸಿ, ಇ ಡಬ್ಲ್ಯೂ ಎಸ್, ಎಸ್ ಸಿ, ಎಸ್ ಟಿ ಮತ್ತು ಫಿಸಿಕಲಿ ಡಿಸೇಬಲ್ಡ್. ಸೊ ಎಲ್ಲರೂ ಕಾಂಪಿಟೇಷನಲ್ಲಿ ಈಕ್ವಾಲಿಟಿಯಿಂದ ಎಲ್ಲ ಅಟೆಂಡ್ ಮಾಡಲಿ ಅನ್ನೋದಕ್ಕೆ ಬೇರೆ ಬೇರೆ ನಂಬರ್ ಆಫ್ ಅಟೆಂಪ್ಟ್ಸ್ ಇದೆ. ಫಾರ್ ಜನರಲ್ ಕ್ಯಾಟಗರಿ 6 ಅಟೆಂಪ್ಟ್ಸ್ ಇರುತ್ತೆ, ಫಾರ್ ಒ ಬಿ ಸಿ 9 ಅಟೆಂಪ್ಟ್ಸ್ ಇರುತ್ತೆ, ಎಸ್ ಸಿ ಎಸ್ ಟಿ ಅನ್ಲಿಮಿಟೆಡ್ ಬಟ್ ಏಜ್ ಲಿಮಿಟ್ ಇರುತ್ತೆ, ಪಿ ಡಬ್ಲ್ಯೂ ಡಿಗೂ ಅಷ್ಟೇ, ಇ ಡಬ್ಲ್ಯೂ ಎಸ್ಗೆ 6 ಅಟೆಂಪ್ಟ್ಸ್ ಇರುತ್ತೆ. ಸೊ ಈಗ ನಾನು ಹೇಳ್ದಂಗೆ 3 ಸ್ಟೇಜಲ್ಲಿ ಎಕ್ಸಾಮ್ ಆಗುತ್ತೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ನೀವು ಯಾವುದೇ ಒಂದು ಸ್ಟೇಜಲ್ಲಿನೂ ಅಕಸ್ಮಾತ್ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಪ್ರಿಲಿಮ್ಸ್. ಸೊ ನಾನು ಈ ಪ್ರಿಲಿಮ್ಸ್ ನಂದು ಕ್ಲಿಯರ್ ಆಗಲಿಲ್ಲ ಅಂದರೆ ಮತ್ತೆ ಮುಂದಿನ ವರ್ಷ ಪ್ರಿಲಿಮ್ಸ್. ಓಕೆ, ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ನಾನು ಮೇನ್ಸ್ ಬರೆದೆ, ಮೇನ್ಸಲ್ಲಿ ನಂದು ಕ್ಲಿಯರ್ ಆಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಇಯರ್ ಪ್ರಿಲಿಮ್ಸ್ ಬರೀಬೇಕು. ಇಂಟರ್ವ್ಯೂ ತನಕ ಹೋಗಿ ಇಂಟರ್ವ್ಯೂ ಆಗಲಿಲ್ಲ ಅಂದರೆ ಮತ್ತೆ ಪ್ರಿಲಿಮ್ಸ್. ಸೊ ಪ್ರಿಲಿಮ್ಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಎಲ್ಲಿ ನಾವು ಸೋತ್ರೂ ಪ್ರಿಲಿಮ್ಸೇ ಸ್ಟಾರ್ಟಿಂಗ್ ಪಾಯಿಂಟ್. ಬಟ್ ಅಗೇನ್ ನಾನು ಹೇಳ್ದಂಗೆ ಅಟೆಂಪ್ಟ್ಸ್ ಜಾಸ್ತಿ ಇದೆ ಅಂತ ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ತೊಗೋಬೇಡಿ ಯಾರೂ. ಬಿಕಾಸ್ ನನ್ನ ಟೈಮಲ್ಲಿ ನಾನು ತುಂಬ ಫೋಕಸ್ಡ್ ಆಗಿದ್ದೆ. ಲೈಕ್ ಇದೇ ಲಾಸ್ಟ್ ಅಟೆಂಪ್ಟ್ ಅಂತ ಓದಿದ್ರೆ ನಾನು ಲಾಸ್ಟ್ ಅಟೆಂಪ್ಟಿಗೆ ಎಷ್ಟು ಪ್ರೆಷರ್ ಹಾಕಿ ಎಷ್ಟು ಎಫರ್ಟ್ಸ್ ಆಗಿ ಓದ್ತೀವೋ ಆ ಥರ ಓದ್ತೀವಿ. ಇಲ್ಲ ನಂದು ಇನ್ನೂ ಒಂದು 4-5 ಅಟೆಂಪ್ಟ್ ಇದೆ ಅಂತ ಅಂದ್ಕೊಂಡ್ರೆ ಹಾಗೆ ಸ್ವಲ್ಪ ಟೊಳ್ ಥರ ಓದ್ತೀವೋ ಹಾಗೆ ಓದ್ತೀವಿ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ಇದೇ ನನ್ನ ಕೊನೆ ಅಟೆಂಪ್ಟ್ ಅಂತ ಅಂದ್ಕೊಂಡು ಆ ಕೊನೆ ಅಟೆಂಪ್ಟಿಗೆ ಎಷ್ಟು ಶ್ರದ್ಧೆಯಿಂದ ಓದ್ತೀರೋ ಆ ಥರ ಎಫರ್ಟ್ಸ್ ಹಾಕಿ. ಅಟೆಂಪ್ಟ್ಸ್ ಇದೆ ಬಟ್ ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಳ್ಳೋದು ಬೇಡ. ಸೊ ಎಲ್ಲಿ ನೀವು ಬ್ರೇಕ್ ಆದ್ರೂ ಮತ್ತೆ ವಾಪಸ್ ಬರೋ ಸ್ಟೇಜು ಪ್ರಿಲಿಮ್ಸ್ ಸ್ಟೇಜ್. ಸೊ ಜಸ್ಟ್ ನಾನು ಇದನ್ನು ಎಕ್ಸಾಂಪಲ್ ಹೇಳಬೇಕಂದ್ರೆ ನಾನೀಗ ಸೆಕೆಂಡ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದೆ. ಸೊ ಇದಕ್ಕೆ ಲೈಕ್ ಮೆನಿ ಫ್ಯಾಕ್ಟರ್ಸ್ ಇದೆ. ನಾನು ಸೂಪರ್ ಬ್ರಿಲಿಯಂಟ್ ಅದಕ್ಕೆ ಕ್ಲಿಯರ್ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆ ವರ್ಷ ಪೇಪರ್ ಏನೋ ಇತ್ತು, ನನ್ನ ಮೂಡ್ ಚೆನ್ನಾಗಿತ್ತು ಪೇಪರ್ ಬರೀತಂದ, ಗಾಡ್ಸ್ ಗ್ರೇಸ್, ಪೇರೆಂಟ್ಸ್ ಎಲ್ಲ ಬ್ಲೆಸ್ಸಿಂಗ್ ಮಾಡಿದರು. ಸೊ ಎಲ್ಲ ಫ್ಯಾಕ್ಟರ್ಸು ಬರುತ್ತೆ. ಸೊ ನನ್ನ ಅಕಾಡೆಮಿಲಿ ನನ್ನ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅವ್ರು ಆಂಧ್ರಾಗೆ ಹೋಗ್ತಿದ್ದಾರೆ, ಅವರು 7th ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಸೊ ಈಗಿಬ್ರೂ ಈ ವರ್ಷ IAS ಅಲ್ಲಿ ಎಂಟರ್ ಆಗಿದ್ದೀವಿ. ಏನಾದರೂ ಡಿಫ್ರೆನ್ಸ್ ಇದೆಯಾ ನನ್ನ ಮತ್ತು ಅವಳ ಮಧ್ಯೆ? ಏನೂ ಇಲ್ಲ. ಅವಳು 7th ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದಾಳೆ, ನಾನು ಸೆಕೆಂಡ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಬಟ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ದ್ಯಾಟ್ ನಾನು ಸೆಕೆಂಡ್ ಅಂದರೆ ಇಬ್ಬರಲ್ಲೂ ಏನು ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ಡಿಟರ್ಮಿನೇಷನ್. ನಾನು ಮಾಡಲೇಬೇಕು ಅಂತ ನಾನು ಸೆಕೆಂಡ್ ಅಟೆಂಪ್ಟಲ್ಲಿ ಮಾಡಿದೆ. ಅವರು ನಾನು ಸೋತ್ರೂ ಪರವಾಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ದೆ ಅಲ್ಲಿಗೆ ಕ್ವಿಟ್ ಮಾಡ್ದೇ ಕಂಟಿನ್ಯೂ ಮಾಡಿ 7th ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಸೊ ನಿಮ್ಮ ಮೇನ್ ಆಬ್ಜೆಕ್ಟಿವ್ ನಾನು ಇದನ್ನು ಮಾಡಲೇಬೇಕು ಅಂತ ಇದ್ದರೆ ಸ್ಮಾಲ್ ಫೇಲ್ಯೂರ್ಸ್ ಶುಡ್ ನಾಟ್ ಸ್ಟಾಪ್ ಯು ಫ್ರಮ್ ಸಕ್ಸೀಡಿಂಗ್ ಅಂತ ನಾನು ಹೇಳ್ತೀನಿ. ಓಕೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂದರೆ ನನ್ನ ತಂದೆ ಬಂದು ಪ್ರೈವೇಟ್ ಫರ್ಮಲ್ಲಿ ಕೆಲಸ ಮಾಡ್ತಾರೆ, ನಮ್ಮಮ್ಮ ಗೃಹಿಣಿ, ನನಗೊಬ್ಳು ಅಕ್ಕ ಇದ್ದಾಳೆ, ಶಿ ಈಸ್ ಆ್ಯನ್ ಇಂಜಿನಿಯರ್ ಆ್ಯಂಡ್ ಶಿ ವರ್ಕ್ಸ್ ಇನ್ IT. ಸೊ ಪ್ರಿಪ್ರೇಷನಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕಡೆನೂ ಹೇಳಿದ್ದೀನಿ, ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ದೀನಿ ದ್ಯಾಟ್ ನಾನು ಈ ಎಕ್ಸಾಮ್ ನಾನು ಒಬ್ಬಳೇ ಕೊಡ್ತಿರಲಿಲ್ಲ, ನಮ್ಮ ಮನೇಲಿ ನಾವು 4 ಜನನೂ ಒಟ್ಟಿಗೆ ಕೊಡ್ತಾಯಿದ್ವಿ. ಸೊ ನಾನು ಪೇರೆಂಟ್ಸಿಗೆ ಈ ಪಾರ್ಟ್ ಮೋರ್ ದ್ಯಾನ್ ಸ್ಟೂಡೆಂಟ್ಸ್ ನಾನು ಪೇರೆಂಟ್ಸಿಗೆ ಫೋಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ಅಬ್ಸಲ್ಯೂಟ್ಲಿ ಏನೂ ಪಾಸಿಬಲ್ ಇಲ್ಲ. 100% ಅವ್ರ ಸಪೋರ್ಟ್ ಇದ್ರೇ ಪಾಸಿಬಲ್. ಸೊ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವ್ರು ನಿಮ್ಮ ಪೇರೆಂಟ್ಸ್ ಜೊತೆ ಯಾವಾಗಲೂ ಒಂದು ಆ್ಯಕ್ಟಿವ್ ಕಮ್ಯುನಿಕೇಷನ್ ಇರಲಿ. ಆ್ಯಕ್ಟಿವ್ ಕಮ್ಯುನಿಕೇಷನ್ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಏನಾಗಿತ್ತು, ನಾನು ಇದು ಸೆಲ್ಫ್ ಸ್ಟಡಿ ಮಾಡೋರಿಗೂ ತುಂಬ ಯೂಸ್ ಆಗುತ್ತೆ, ನಾರ್ಮಲ್ ಕೋಚಿಂಗಿಗೆ ಹೋಗೋರು ಯೂಸ್ ಆಗುತ್ತೆ. ಸೊ ನಾವು ಒಂದೊಂದು ಸತಿ ಏನು ಅನ್ಕೋತೀವಿ, ಓಕೆ ನಾವು ಸ್ಕೂಲಿಗೆ ಹೋಗಿದ್ದೀವಿ, ನಾವು ದೊಡ್ಡ ಸ್ಕೂಲಿಗೆ ಹೋಗಿದ್ದೀವಿ, ಕಾಲೇಜ್ಗೆ ಹೋಗಿದ್ದೀವಿ, ಇಂಜಿನಿಯರಿಂಗ್ ಮಾಡಿದ್ದೀವಿ, ನಾವೇ ಬ್ರಿಲಿಯಂಟ್ ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮಗೆ ನಾರ್ಮಲ್ ನ್ಯೂಸ್ ಪೇಪರಲ್ಲಿ ನಡೀತಿರೋ ಆಗು ಹೋಗುಗಳದ್ದು ಐಡಿಯಾ ಕೂಡ ಇರಲ್ಲ. ಆಮೇಲೆ ಇನ್ನೊಂದು ಏನು ಅನ್ಕೋತೀವಿ ದಟ್ ನಮ್ಮ ಪೇರೆಂಟ್ಸ್ ಜನ್ರೇಷನ್ ಗ್ಯಾಪ್ ಇದೆ, ಅವ್ರಿಗೇನು ಗೊತ್ತಾಗಲ್ಲ, ಅವ್ರಿನ್ನೂ ಅಲ್ಲೇ ಇದ್ದಾರೆ ಅಂತ ಅನ್ಕೋತೀವಿ. ದಿಸ್ ಈಸ್ ರಾಂಗ್. ದೇ ನೋ ಮೋರ್ ದ್ಯಾನ್ ಅಸ್. ದಿಸ್ ಈಸ್ ಅ ಫ್ಯಾಕ್ಟ್. ಅವ್ರಿಗೆ ನಮಗಿಂತ ತುಂಬ ಜಾಸ್ತಿ ಗೊತ್ತಿರುತ್ತೆ. ಸೊ ನಾನು ಇದನ್ನು ಹೇಗೆ ಯುಟಿಲೈಸ್ ಮಾಡಿಕೊಂಡೆ, ನನ್ನ ಫ್ಯಾಮಿಲಿನೇ ನನ್ನ ಮೆಂಟರ್, ನನ್ನ ಕೋಚಿಂಗ್ ಥರ ನಾನು ಹೇಗೆ ಯೂಸ್ ಮಾಡ್ಕೊಂಡೇನೆ. ಸೊ ಎವ್ರಿಡೇ ನ್ಯೂಸ್ ಪೇಪರ್ ಓದ್ತಾ ಅಂದ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಮ್ಮ ತಂದೆ ಜೊತೆ ಡಿಸ್ಕಸ್ ಮಾಡ್ಬೋದಿರಲಿ, ಸಂಜೆ ಹೊತ್ತು ಅವ್ರ ಆಫೀಸಿಂದ ಬಂದಾಗ ನನಗೂ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಐ ಹ್ಯಾಡ್ ಎ ಆ್ಯಕ್ಟಿವ್ ಡಿಸ್ಕಷನ್ ಆ್ಯಂಡ್ ಕಮ್ಯುನಿಕೇಷನ್ ವಿತ್ ಮೈ ಪೇರೆಂಟ್ಸ್. ಸೊ ದಿಸ್ ಹೆಲ್ಪ್ಸ್ ಯು ಅ ಲಾಟ್. ನನ್ನ ಕೇಸಲ್ಲಿ ನನಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಒಂದು ಟಾಪಿಕ್ ಇದೆ. ಇಂಟರ್ನ್ಯಾಷನಲ್ ರಿಲೇಷನ್ ಪಿಕ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಈಗ ರಷ್ಯಾ ಯುಕ್ರೇನ್ ವಾರ್ ನಡೀತಿದೆ. ಸೊ ನನಗೆ
ರಷ್ಯಾ ಯುಕ್ರೇನ್ ವಾರ್ ಅಷ್ಟೇ ಗೊತ್ತು. ಸೊ ರಷ್ಯಾ ಯುಕ್ರೇನ್ ವಾರ್ಕ್ಕಿಂತ ಮುಂಚೆ ಅದ್ರ ಹಿಸ್ಟ್ರಿ, ರಷ್ಯಾ ಯುಕ್ರೇನ್ USSR ಒಟ್ಟಿಗೆ ಇತ್ತು, ಬರ್ಲಿನ್ ವಾಲ್ ಡೆಸ್ಟ್ರಾಯ್ಡ್, ಇದು ನಂಗೆ ಏನೂ ಗೊತ್ತಿರಲಿಲ್ಲ. ಸೊ ಐ ಸೀಕ್ಡ್ ಹೆಲ್ಪ್ ಫ್ರಮ್ ಮೈ ಫಾದರ್, ದಟ್ ನಾನು ನಮ್ಮ ಅಪ್ಪನ ಕೇಳಿದೆ ದಟ್ ಇದ್ರದ್ದು ಏನು ಹಿಸ್ಟ್ರಿ ಹೇಳಿ ಅಂತ. ಸೊ ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾರೆ ಅಂದರೆ ಖಂಡಿತ ಅವ್ರನ್ನ ಇನ್ವಾಲ್ವ್ ಮಾಡಿ, ಅವ್ರ ಸಪೋರ್ಟ್ ಇಲ್ಲದೆ ಸಾಧ್ಯ ಇಲ್ಲ. ಸೊ ಪೇರೆಂಟ್ಸ್ ಕೂಡ ಅಷ್ಟೇ, ಎಕ್ಸಾಮ್ ಸ್ವಲ್ಪ ಟಫ್ ಇದೆ ಆ್ಯಂಡ್ ಒಂದೊಂದು ಸತಿ ಸ್ವಲ್ಪ ಲಾಂಗ್ ಆಗೋಗುತ್ತೆ, ಮೋರ್ ದ್ಯಾನ್ 2-3 ಇಯರ್ಸ್ 4-5 ಇಯರ್ಸ್ ಆಗುತ್ತೆ. ಸೊ ನಿಮ್ಮ ಮಕ್ಕಳ ಮೇಲೆ ನೀವು ಕಾನ್ಫಿಡೆನ್ಸ್, ಆ ಬಿಲೀಫ್ ಏನಿದೆ ಅದು ಹೋಗೋದು ಬೇಡ. ವಿತ್ ಯುವರ್ ಸಪೋರ್ಟ್ ದೇ ವಿಲ್ ಡೆಫಿನೆಟ್ಲಿ ಸಕ್ಸೀಡ್. ಸೊ ನನ್ನ ಫ್ಯಾಮಿಲಿನ ತುಂಬ ಯುಟಿಲೈಸ್ ಮಾಡ್ಕೋತಿದ್ದೆ, ಈ ಥರ ಡಿಸ್ಕಸ್ ಮಾಡೋದು, ಆಮೇಲೆ ಅವ್ರ ಜೊತೆ ಒಪಿನಿಯನ್ಸ್ ಶೇರ್ ಮಾಡೋದು. ಇಂಟರ್ವ್ಯೂಲ್ಲೂ ಅಷ್ಟೇ, ಈಗ ನೀವು ಅಕಸ್ಮಾತ್ ಇಂಟರ್ವ್ಯೂ ಸ್ಟೇಜ್ ತನಕ ನಾನು ಹೋದೆ ಅಂದರೆ, ಇಂಟರ್ವ್ಯೂ ಬೇಸಿಕಲಿ ಹೇಗೆ ಅಂದರೆ, ತುಂಬ ಒಂದು ಆಲ್ಮೋಸ್ಟ್ ರಿಟೈರಿಗೆ ಬಂದಿರೋ 4-5 ಜನ ಸೀನಿಯರ್ಸ್ ಕೂತಿರ್ತಾರೆ. ಜಸ್ಟ್ ಇಮ್ಯಾಜಿನ್ ದಟ್ ಯು ಆರ್ ಟಾಕಿಂಗ್ ಟು ಯುವರ್ ಪೇರೆಂಟ್ಸ್, ಇಲ್ಲ ನಮ್ಮ ಅಜ್ಜಿ ತಾತನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಹೇಗಿರಬೇಕು, ತುಂಬ ನಯ ವಿನಯದಿಂದ ಮಾತಾಡಬೇಕು, ಪೊಲೈಟಾಗಿ ಮಾತಾಡಬೇಕು. ಇದು ನಾವು ಎಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದಂದರೆ ನಮ್ಮ ಮನೆಯಿಂದನೇ ನಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಫ್ಯಾಮಿಲಿ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನನ್ನ ಕೇಸಲ್ಲಿ ನನ್ನ ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. 2-3 ಎಕ್ಸಾಂಪಲ್ಸ್ ನಾನು ಕೊಡಬೇಕು ಅಂದರೆ, ನಾನು ಸ್ಟಡಿ ಲೈಬ್ರರಿಗೆ ಹೋಗ್ತಿದ್ದೆ. ನಾನು ಆಲ್ಮೋಸ್ಟ್ ಡೇ ಎಲ್ಲ ಅಲ್ಲೇ ರಾತ್ರಿ ತನಕ ಇರ್ತಿದ್ದೆ. ಸೊ ನಾನು ಫೋನಲ್ಲಿ ಇದ್ದಿದ್ದೆ 4 ನಂಬರ್, ನಮ್ಮ ಅಪ್ಪ ಅಮ್ಮ ಅಕ್ಕಂದು. ಸೊ ಊಟಕ್ಕೆ ಬರ್ತಿದ್ದೀನಿ, ಊಟ ರೆಡಿ ಆಯಿತಾ, ಪಿಕಪ್ ಮಾಡೋಕ್ಕೆ ಬನ್ನಿ, ಇದಿಷ್ಟೇ ಅವ್ರ ಜೊತೆ ಕಮ್ಯುನಿಕೇಷನ್ ಆಗ್ತಿತ್ತು. ಆಮೇಲೆ ರಾತ್ರಿ ಹೊತ್ತು ನಾನು ಆಲ್ಮೋಸ್ಟ್ ಒಂದು 11:30 ತನಕ ಸಮ್ಟೈಮ್ಸ್ ಎಕ್ಸಾಮ್ ಇರುವಾಗ 12 ತನಕ ಕೂತ್ಕೊಂಡು ಓದ್ತಾ ಇದ್ದೆ. ಸೊ ನಾನು ಮನೆಗೆ ಬಂದು ಮಲಗೋ ತನಕನೂ ಅವರು ಮಲಗ್ತಾ ಇರಲಿಲ್ಲ. ಒಂದೊಂದು ಸತಿ ಎಕ್ಸಾಮ್ ಟೈಮಲ್ಲಿ ನಾನು ಮನೇಲೇ ಇದ್ದು ಓದ್ತಾ ಇದ್ದೆ ಅಂದರೆ, ನಾನು ಒಂದು 12:30 ತನಕ ಸ್ಟ್ರೆಚ್ ಮಾಡ್ತಿದ್ದೀನಿ ಅಂದರೆ ಅವರು ನನ್ನ ಜೊತೆ ಎಚ್ಚರ ಇರ್ತಿದ್ರು, ನಾನು ಮಲ್ಕೊಂಡ ಮೇಲೇ ಮಲ್ಕೋತಾಯಿದ್ರು. ಇದೊಂದು ಇನ್ಸಿಡೆಂಟ್ ದಟ್ ಐ ಫೆಲ್ಟ್ ನಂಗೆ ತುಂಬ ಅಂದರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅಂತ. ಇನ್ನೊಂದು ಇಂಟರ್ವ್ಯೂ ಇನ್ಸಿಡೆಂಟ್, ಐ ಥಿಂಕ್ ನಾನು ಇಡೀ ಪ್ರಿಪ್ರೇಷನಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಇನ್ಸಿಡೆಂಟ್ ಅದೇ. ಇಂಟರ್ವ್ಯೂ ನಂದು ಅವತ್ತು ಕೊನೆಯ ದಿನ ಇತ್ತು, ಸಂಜೆ ಇತ್ತು ಆಲ್ಮೋಸ್ಟು. ಸೊ ನಾವು ಕ್ಯಾಂಪಸ್ ಹತ್ರ ಆಲ್ಮೋಸ್ಟ್ ಮಧ್ಯಾಹ್ನನೇ ಹೋಗಿದ್ವಿ. ಸಂಜೆ ನಂದು ಇಂಟರ್ವ್ಯೂ ಆಗಿತ್ತು. ಅಲ್ಲಿ ಹೊರಗಡೆ ಅವ್ರು ಯಾರೂ ಒಳಗಡೆ ಅಲೌ ಇರಲ್ಲ. ಸೊ ಪೇರೆಂಟ್ಸ್ ಅಲ್ಲೇ ರೋಡಲ್ಲೇ ವೆಯ್ಟ್ ಮಾಡ್ತಿರ್ತಾರೆ, ಇವರು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಇಂಟರ್ವ್ಯೂ ಮುಗಿಸ್ಕೊಂಡು 5:30 ಅಷ್ಟೊತ್ತಿಗೆ, 2 ಗಂಟೆಗೆ ಹೋದವಳು 5 ಅಂದರೆ ವೆಯ್ಟಿಂಗ್ ಇರುತ್ತೆ, 5:30ಗೆ ಮುಗಿಸ್ಕೊಂಡು ಬಂದೆ. ನಾನು ನಡ್ಕೊಂಡು ಬರ್ತಿರುವಾಗಲೇ ನಮ್ಮಮ್ಮ ಅಪ್ಪ ಅವರು ಅಲ್ಲಿ ಪೊಲೀಸ್ ಹೋಮ್ ಗಾರ್ಡ್ ಅವ್ರ ಜೊತೆ ಮಾತಾಡ್ತಾಯಿದ್ರು. ಆವಾಗ ಅಮ್ಮನನ್ನು ನೋಡಿಬಿಟ್ಟು ಎಲ್ರಿಗೂ ಅಲ್ಲಿ ನೋಡಿ ನನ್ನ ಮಗಳು ಬಂದು ಅಂತ ಜೋರಾಗಿ ಹೇಳಿದ್ರು. ಸೊ ಅವ್ರ ಮುಖದ ಮೇಲೆ ಇದ್ದಿದ್ದ ಖುಷಿ, ಅವ್ರ ಮುಖದ ಮೇಲೆ ಇದ್ದಿದ್ದ ಕಾನ್ಫಿಡೆನ್ಸ್ ನಂಗೆ ಹೇಗೆ ಅನ್ನಿಸ್ತು ಅಂದರೆ, ಓಕೆ ನಾನು ಈ ಸತಿ ಆಗೇ ಆಗುತ್ತೆ ಅಂತ. ಸೊ ಎಲ್ಲೋ ನಿಮ್ಮ ಕಾನ್ಫಿಡೆನ್ಸ್ ಅವರಿಂದನೂ ಬರ್ತಿರುತ್ತೆ. ಸೊ ಪೇರೆಂಟ್ಸ್ ಜೊತೆ ಒಂದು ಗುಡ್ ರಿಲೇಷನ್ ಇರಲಿ. ಪೇರೆಂಟ್ಸ್ ಕೂಡ ಮಕ್ಕಳು ಅಕಸ್ಮಾತ್ ಫಸ್ಟ್ 2 ಅಟೆಂಪ್ಟ್ಸಲ್ಲಿ ಆಗಲಿಲ್ಲ ಅಂದ್ರೂ ಸಪೋರ್ಟ್ ಮಾಡಿ ಅಂತ ಇದು ಹೇಳ್ತೀನಿ. ದಿಸ್ ಈಸ್ ರಿಗಾರ್ಡಿಂಗ್ ಮೈ ಫ್ಯಾಮಿಲಿ. ಐ ವಿಶ್ ಯು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಏನೇನು ನೀವು ಅಂದ್ಕೊಂಡಿದ್ದೀರ, ಲೆಟ್ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಅಗೇನ್ ನಾನು ಹೇಳ್ದಂಗೆ ಡಿಸಿಪ್ಲಿನ್, ಡಿಟರ್ಮಿನೇಷನ್ ಮಾತ್ರ ಯಾವತ್ತೂ ಮರಿಬೇಡಿ. ವಿಶ್ ಯು ಆಲ್ ದ ಬೆಸ್ಟ್.